पूर्वांचल विद्युत वितरणा निगम लिमिटेड वाराणसी उत्तर प्रदेश BCITS ಅಂತ ಒಂದು ಕಂಪನಿ ಅವರು 6/1/2023 ರಿಂದ 5/1/2025 ಅವ್ರನ್ನ ಯಾವುದೋ ಒಂದು ಕಾರ್ಯ ಕೆಲಸ ವಹಿಸಿದ್ರು ಮನೆ ಮನೆಗೂ ಹೋಗಿ ಸರ್ವೆ ಮಾಡಿ ಆ ಎಲೆಕ್ಟ್ರಿಸಿಟಿ ಸ್ಮಾರ್ಟ್ ಮೀಟರ್ ಸರಿಯಾಗಿ ಕೆಲಸ ಮಾಡ್ತದೆ ಇಲ್ವಾ ಅಂತ ಯೂನಿಫಾರ್ಮ್ ಸಮೇತ ಹೋಗಿ ಮಾಹಿತಿನ ತೆಗೆದುಕೊಂಡ್ಬರುವಂತರಿಗೆ ಕೊಟ್ಟಂತ ಒಂದು ಕಾಂಟ್ರಾಕ್ಟ್ ಆ ಕಂಪನಿಗೆ. ಆ ಕಂಪನಿಯವರು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡದೇ ಇದ್ದಿದ್ದರಿಂದ ಅವ್ರನ್ನ ಬ್ಯಾನ್ ಮಾಡಿದ್ರು 2025 ಇಸ್ವಿ ವರೆಗೂ. ಎಲ್ಲಿವರೆಗೆ 6/1/2025 ಬ್ಯಾನ್ ಮಾಡಿದ್ರು ಅಷ್ಟೇ. ಅದು ಮುಗಿದೋಯ್ತು. ಆ ಬ್ಯಾನ್ ಇದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 23 ರಾಜ್ಯಗಳಲ್ಲಿ BCITS ತಗೊಂಡವ್ರೆ ಕಾಂಟ್ರಾಕ್ಟ್ ನ. BCITS ತಗೊಂಡಿದ್ದಾರೆ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ನ, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ನ ಇವ್ರಿಗೆ ಕೊಟ್ಟವ್ರೆ. ಬಿಜೆಪಿ ರೂಲ್ಡ್ ಸ್ಟೇಟ್ಗಳಲ್ಲೇ ಕೊಟ್ಟಿದ್ದಾರೆ, ನಾವಲ್ಲ. ಆಯ್ತು, ನೀವು ಹೇಳ್ತಾ ಇದ್ದೀರಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ಜಾಸ್ತಿ ಹೈಯೆಸ್ಟ್ ರೇಟ್ ಕೋಟ್ ಆಗಿದೆ ಅಂತ. ಆಯ್ತು, ಬೇರೆ ರಾಜ್ಯಗಳು ಯಾವುದು ಅಂತ ದಯಮಾಡಿ ಹೇಳಿ, ಯಾವ ರಾಜ್ಯಗಳು ಕಮ್ಮಿ ಕೋಟ್ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಬಿಜೆಪಿ ರೂಲ್ಡ್ ಸ್ಟೇಟ್ ಅಲ್ಲಿ ಕಾರಣ ಇದರಲ್ಲಿ ಗುಜರಾತ್ ಅಲ್ಲಿ 6,775 ಇದೆ, ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ, ನಿಮ್ಮ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ, ರಾಜಸ್ಥಾನದಲ್ಲಿ ಎಷ್ಟಿದೆ. ನಮ್ಮದೇ ಲೋಯೆಸ್ಟ್ 4,998 ರೂಪಾಯಿ. ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಅವರ್ಸ್ ಇಸ್ ಲೋಯೆಸ್ಟ್ ಕೊಟೇಶನ್. ನೀವು ಕಂಪೇರ್ ಮಾಡಿದ್ರೆ ಕೊಡಿ. ಸುಳ್ಳನ್ನು ಹೇಳ್ಕೊಂಡು ಯಾಕೆ ತಿರುಗ್ತೀರಿ? ಬ್ಲಾಕ್ ಮೇಲ್ ಏನು ಕಾಂಟ್ರಾಕ್ಟರ್ ನಿಮ್ಗೆ ದುಡ್ಡು ಕೊಡ್ಬೇಕಾ? ಇಲ್ಲ ನಿಮ್ಮ ಸಂಸ್ಥೆಗೆ ಸಿಗ್ಲಿಲ್ಲ ಅನ್ನುವಂಥ ಉದ್ದೇಶ ಬಹಳ ಸ್ಪಷ್ಟವಾಗಿದೆಯಲ್ಲ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಜನಸಾಮಾನ್ಯರು ಒತ್ತಾಯ ಮಾಡ್ತಾವ್ರೆ. ಕೂಡಲೇ 3 ತಿಂಗಳೊಳಗಡೆ ಏನು ಮನೋಹರ್ ಲಾಲ್ ಖಟ್ಟರ್ ಅವರು ನಮಗೆ ವಾರ್ನಿಂಗ್ ಕೊಟ್ಟೋಗಿದ್ರು. ಇದಕ್ಕೆ ಅಂತಾನೆ ಮೀಟಿಂಗ್ ಮಾಡಕ್ಕೆ ಬಂದಿದ್ರು ಮನೋಹರ್ ಲಾಲ್ ಖಟ್ಟರ್ ಅವರು ಬಹಳ ಸ್ಪಷ್ಟವಾಗಿ ಆಗಸ್ಟ್ ತಿಂಗಳು ಒಳಗಡೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ಆಕ್ಷನ್ ತಗೋತೀವಿ ಅಂತ ನಾನು ಜಾರ್ಜ್ ಸಾಹೇಬರಿಗೆ, ನಮ್ಮ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಜನಸಾಮಾನ್ಯರ ಪರವಾಗಿ 100% ಇವು ಯಾವ ಮಾತುಗಳು ಕಿವಿ ಹೊಡೆದೇನೆ, ಯು ಪ್ಲೀಸ್ ಸ್ಟಾರ್ಟ್ ದ ಪ್ರಾಜೆಕ್ಟ್, ಪ್ಲೀಸ್ ಸ್ಟಾರ್ಟ್ ದ ಪ್ರಾಜೆಕ್ಟ್. ಮತ್ತೆ ಹೇಳ್ತಾ ಇದೀವಿ, ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಪ್ರಾಜೆಕ್ಟ್ ಓನ್ಲಿ ಫಾರ್ ನ್ಯೂ ಕನೆಕ್ಷನ್ಸ್ ಆಸ್ ವೆಲ್ ಆಸ್ ಟೆಂಪರರಿ ಕನೆಕ್ಷನ್ಸ್, ನಾಟ್ ಫಾರ್ ಎವರಿಬಡಿ. ಫಾರ್ ಎವರಿಬಡಿ ಅವ್ರಿಗೆ ಇಷ್ಟ ಇದ್ರೆ ಅವ್ರಿಗೆ ಬೇಕಾದ್ರೆ ಹಾಕ್ಸ್ಕೊಳ್ಳುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ. ಸ್ಮಾರ್ಟ್ ಮೀಟರ್ ಎಲ್ಲರೂ ಹೋಗುವಂತ ಕೆಲಸವನ್ನು ಮಾಡುವಂಥದ್ದು ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅವೇ ಮೀಟರ್ ತಗೊಂಬಂದು ಅಳವಡಿಸ್ಕೊಳ್ಳುವಂಥದ್ದಾದ್ರೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ವಲ್ಲ, ಯಾವುದಕ್ಕೂ ಅಭ್ಯಂತರ ಇಲ್ಲ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಎಲ್ಲೂ ಯಾರ ಹತ್ರನೂ 5 ನಯಾ ಪೈಸೆ ಪಡೆದಿರುವಂತ ವ್ಯವಸ್ಥೆ ಏನಿಲ್ಲ ಇಲ್ಲಿ. ಎಲ್ಲಾದ್ರೂ ಇದ್ದು ದಯಮಾಡಿ ತೋರಿಸಿ. 15,698 ಕೋಟಿ ಸ್ಕ್ಯಾಮ್ ಅನ್ನುವಂಥದ್ದು ಯಾವ್ದಾದ್ರು ಒಂದು ದಾಖಲೆಗಳನ್ನ ಪ್ರದರ್ಶನ ಮಾಡುವಂತ ಕೆಲಸವನ್ನ ನೀವು ಮಾಡಿ. 900 ರೂಪಾಯಿ ಎಲ್ಲಿ ಸ್ಮಾರ್ಟ್ ಮೀಟರ್ ಸಿಗುತ್ತೆ ಅನ್ನುವಂಥದ್ದು ಹೇಳಿ. ಇದನ್ನ ಕಾಂಟ್ರಾಕ್ಟರ್ ಹೆಸರು ಹೇಳಿ, ಊರ ಹೆಸರು ಹೇಳಿ, ಕಂಪನಿ ಹೆಸರು ಹೇಳಿ, ಅವನ್ನೇ ಕರ್ಕೊಂಡ್ಬಂದು ದಯಮಾಡಿ ಇಲ್ಲಿ ಬಿಡುವಂತ ಕೆಲಸವನ್ನು ಮಾಡುವಂಥದ್ದು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದಯಮಾಡಿ ಮಾಡಿ ಸರ್. ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ನಾವು ಒತ್ತಾಯ ಮಾಡ್ತೀವಿ. 100% ಯು ಪ್ಲೀಸ್ ಗೋ ಅಹೆಡ್ ವಿತ್ ದಿ ಪ್ರಾಜೆಕ್ಟ್. ಯಾವುದೇ ಕಾರಣಕ್ಕೂ ವಾಪಸ್ ಹೋಗುವಂತ ಕೆಲಸ, ಡಿಲೇ ಮಾಡುವಂತ ಕೆಲಸವನ್ನ ಮಾಡಿ, ಕೇಂದ್ರದಿಂದ ಮತ್ತೆ ನಮಗೆ ಅನ್ಯಾಯ ಆಗೋದ್ರಲ್ಲಿ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಪತ್ರವನ್ನ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಬಿಜೆಪಿಯವರು ನಮಗೆ ಸಮಸ್ಯೆ ಕೊಡ್ತಾರೆ, ನಮಗೆ ಹಿಂಸೆ ಮಾಡ್ತಾವ್ರೆ ಅನ್ನುವಂಥದ್ದನ್ನ ಹೇಳುವಂತ ಕೆಲಸಗಳು ಮಾಡಿ ಅನ್ನುವಂಥದ್ದು ನನ್ನ ವಾದ ಆಗಿದೆ.